ದರ್ಶಿ ಬ್ಲಾಗ್ಸ್ ವೀಕ್ಷಕ ಬಂಧುಗಳಿಗೆ ನಮನಗಳು. ಮನಸ್ಸಿಗೆ ಪೆಟ್ಟು ಬಿದ್ದಾಗ ಭಾವನೆಗಳು ಮಾತಿನ ಸ್ಥಿತಿಗತಿಯನ್ನೇ ಬದಲಾಯಿಸಿಬಿಡುತ್ತೆ. ನಮ್ಮ ಮನಸ್ಸಿನ ಭಾವನೆಗಳಿಗೆ ಪೆಟ್ಟು ಬಿದ್ದಾಗ ಮನದಲ್ಲಿ ಕೊನೆಗೆ ಉಳಿಯೋದು ಮೌನ. ಮನಸಾರೆ ಒಪ್ಪಿದ ಮನಸ್ಸಿಗೆ ನನ್ನ ಮಾತು ಬೇಡವಾಯಿತು, ಮನಸ್ಸಿನ ಮಾತು ಹೇಳಿಕೊಳ್ಳಲು ಮನಸ್ಸು ಇಲ್ಲವಾಯಿತು, ಕೊನೆಗೂ ನೊಂದ ಮನಸ್ಸಿಗೆ ಏಕಾಂತವೇ ಇಷ್ಟವಾಯಿತು. ಸತ್ಯ ಏನೆಂದು ತಿಳಿಯದೆ ಇನ್ನೊಬ್ಬರ ಮನಸ್ಸಿಗೆ ನೋವು ಮಾಡಬೇಡಿ, ಏಕೆಂದರೆ ನಿಮಗೆ ಸತ್ಯ ತಿಳಿಯುವಷ್ಟರಲ್ಲಿ ಅವರು ನಿಮ್ಮ ಮೇಲಿಟ್ಟಿರುವ ನಂಬಿಕೆಯನ್ನು ಕಳೆದುಕೊಂಡಿರುತ್ತಾರೆ. ನಮ್ಮವರು ಅಂತ ಅಂದುಕೊಂಡವರೆಲ್ಲ ನಮ್ಮ ಜೊತೆ ಒಂದೇ ಥರ ಇರ್ತಾರೆ ಅನ್ನೋದು ನಮ್ಮ ತಪ್ಪು. ಈ ಪ್ರಪಂಚದಲ್ಲಿ ಎಲ್ಲಕ್ಕಿಂತ ವೇಗವಾಗಿ ಬದಲಾಗುವುದು ಮನುಷ್ಯನ ಮನಸ್ಸು ಮತ್ತು ಯೋಜನೆ ಮಾತ್ರ. ಮನುಷ್ಯನ ಮನಸ್ಸಿಗಿಂತ ಅವನ ಸಣ್ಣ ಸಣ್ಣ ತಪ್ಪುಗಳೇ ದೊಡ್ಡದಾಗಿರುವಾಗ ಸಂಬಂಧದ ಉಳಿವಿಗೆ ಜಾಗ ಇನ್ನೆಲ್ಲಿ? ಮನಸ್ಸಿಗೆ ತುಂಬ ನೋವಾಗೋದು ಯಾವಾಗ ಗೊತ್ತಾ? ನಾವು ಯಾರನ್ನು ತುಂಬ ಕೇರ್ ಮಾಡ್ತೀವೋ ಅವರು ನಮ್ಮನ್ನು ಕೇರ್ಲೆಸ್ ಮಾಡಿದಾಗ. ನಾವು ಆಡುವ ಪ್ರತಿ ಮಾತನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುವವರಿಗೆ ನಮ್ಮ ಮನಸ್ಸಿನ ಮಾತು ಯಾವತ್ತೂ ಅರ್ಥ ಆಗಲ್ಲ. ಆಡಿದ ಮಾತನ್ನು ಆಡಿದ ವ್ಯಕ್ತಿ ಮರೆಯಬಹುದು, ಆದರೆ ಕೇಳಿಸಿಕೊಂಡ ವ್ಯಕ್ತಿಯ ನೊಂದ ಮನಸ್ಸು ಯಾವತ್ತೂ ಮರೆಯೋದಿಲ್ಲ. ಮನಸ್ಸಿಗೆ ತುಸು ಬೇಸರವಾದಾಗ ಭಾವನೆಗಳನ್ನು ಹಂಚಿಕೊಳ್ಳೋಕೆ ನಮ್ಮದು ಅನ್ನುವ ಇನ್ನೊಂದು ಮನಸ್ಸಿರಬೇಕು. ಮನಸ್ಸು ಎಲ್ಲಕ್ಕೂ ಮೂಲ, ಅದನ್ನು ಸರಿಪಡಿಸಿಕೊಳ್ಳದ ಹೊರತು ಇನ್ಯಾವುದೂ ಸರಿಯಾಗದು. ಹೊರ ಮನಸ್ಸು ಹೇಳುತ್ತೆ ಸಿಟ್ಟಾದವರನ್ನು ಮತ್ತೆ ಮಾತನಾಡಿಸಬೇಡ ಅಂತ, ಒಳ ಮನಸ್ಸು ಹೇಳುತ್ತೆ ಯಾರನ್ನು ಕಳೆದುಕೊಳ್ಳಬೇಡ ಅಂತ. ಒಂದು ಕ್ಷಣದ ಕೋಪಕ್ಕೆ ಯಾವ ಸಂಬಂಧವೂ ಹಾಳಾಗದಂತೆ ನೋಡಿಕೊಳ್ಳಿ. ಈ ಮನಸ್ಸು ಒಂಥರ ವಿಚಿತ್ರ, ಬೆಲೆ ಕಟ್ಟಲಾಗದ ಪ್ರೀತಿಯನ್ನು, ವಾತ್ಸಲ್ಯಭರಿತ ಸಂಬಂಧವನ್ನು, ಇರುವ ಆತ್ಮೀಯತೆಯನ್ನು ಗುರುತಿಸದೆ ಇಲ್ಲದ ಕಡೆಯಲ್ಲೆಲ್ಲ ಹುಡುಕಾಡಿ ನರಳುತ್ತದೆ. ಮನಸ್ಸನ್ನು ಒಲಿಸಲು ಹಾಡುವ ಸಣ್ಣ ಪುಟ್ಟ ಸುಳ್ಳುಗಳು ಅವರ ಮನಸ್ಸನ್ನೇ ಹೊಡೆದಾಕುತ್ತದೆ. ಸತ್ಯದ ನಡೆ ಇರಲಿ, ಸುಳ್ಳಿಗೆ ತಡೆ ಇರಲಿ. ಮನಸ್ಸಿಟ್ಟು ಕಲಿತ ಅಕ್ಷರ, ಕಷ್ಟಪಟ್ಟು ದುಡಿದು ತಿನ್ನುವ ಅನ್ನ, ಕಷ್ಟಪಟ್ಟು ಗಳಿಸಿದ ಸಂಪಾದನೆ, ಇಷ್ಟದಿಂದ ಮಾಡುವ ದೈವಭಕ್ತಿ ಯಾವತ್ತೂ ಯಾರನ್ನೂ ಕೈಬಿಡುವುದಿಲ್ಲ. ಈ ನನ್ನ ಪ್ರಯತ್ನ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.